ತಾಕತ್ತಿದ್ರೆ ತುಂಬಾ ನೋವಿಂದಾನೇ ಹೇಳ್ತಾ ಇದೀನಿ, ಒಂದು ಬೇಜಾರಿಂದ ಹೇಳ್ತಾ ಇದೀನಿ. ಇವತ್ತೊಂದ್ ದಿವಸದ ಸಿಚುವೇಶನ್ ಹಿಂಗಿದೆ. ದೊಡ್ಡದಾಗಿ ಕಿತ್ತು ಗುಡಿ ಹಾಕ್ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಕೇಳೋರ್ಗ ಒಂದ್ಸಲ ಒಂದು ಟೈಮ್ ಇತ್ತು, ಜನಗಳಿಂದ ಹಿಡಿದು ಎಲ್ಲಾರು ನಾವು ಒಂಥರ ಅವ್ರ ಕಣ್ಣಿಗೆಲ್ಲ ಹೆಂಗೆ ಅಂತಂದ್ರೆ ಡಾಕುಗಳು ಕಾಣ್ದಂಗ್ ಕಾಣ್ತೀವಿ. 5-6 ಬಿಲ ತೋಡುತ್ತೆ. ಆಯ್ತಾ? ಯಾಕೆ ಹೇಳಿ? ನಿಮಗ್ ಬೇರೆ ದಾರಿನೇ ಇಲ್ಲ, ನನ್ಗೆ ಬೇರೆ ಆಪರ್ಚುನಿಟಿನೇ ಇಲ್ಲ ಅಂತ ಅಂದ್ರೆ ಬನ್ನಿ. ಈಗ ಸ್ವಿಗ್ಗಿ ಝೊಮ್ಯಾಟೊ ಆಗಿರ್ಲಿ, ಫುಡ್ ಡೆಲಿವರಿ ಆಗಿರ್ಲಿ, ಕ್ಯಾಬ್ ಫೀಲ್ಡ್ ಆಗಿರ್ಲಿ, ಆಟೋ ಫೀಲ್ಡ್ ಆಗಿರ್ಲಿ, ಇವೆಲ್ಲ ಬಂದ್ಬಿಟ್ಟು ಇದ್ರೆ ಸದ್ಯಕ್ಕೆ ಅಷ್ಟೇ ಟೆಂಪ್ರವರಿ. ಇನ್ನ ಸ್ವಲ್ಪ ಇದ್ರಲ್ಲಿ ಹೇಳ್ಬಿಟ್ರೆ ತುಂಬಾ ಜನ ಬೈಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸ್ವಲ್ಪ ಹಾರ್ಡ್ ಆಗಿ ಹೇಳ್ಬೇಕು. ನಿಮ್ ಫ್ಯೂಚರ್ ಏನು ಅಂತ? ನಿಮ್ ಫ್ಯೂಚರ್ ನಾನು ಬೇರೆ ಬೇರೆ ಪ್ಲಾನ್ ಮಾಡ್ತಾ ಇದ್ದೀನಿ. ಹಾಯ್ ಬ್ರದರ್, ಹೇಗಿದ್ದೀರಿ? ಚೆನ್ನಾಗಿದೆ, ನೀವು? ಸೂಪರ್, ಫಸ್ಟ್ ಕ್ಲಾಸ್. ಹೆಂಗಿದೆ ಬಿಸ್ನೆಸ್? ನಡೀತಾ ಇದೆ, ಪರವಾಗಿಲ್ಲ. ಓಕೆ, ಕಷ್ಟಪಟ್ರೆ ಮಾಡ್ಬೋದು. ಇತ್ತೀಚೆಗೆ ನಾವು ಕೇಳ್ಪಡ್ತೀವಿ ತುಂಬಾ LPG ಸಮಸ್ಯೆ, CNG ಸಮಸ್ಯೆ. CNG ಸಮಸ್ಯೆ ಅಂದ್ರೆ ಸ್ವಲ್ಪ CNG ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಜಾಸ್ತಿ ಗಾಡಿಗಳು ಬರ್ತಿದೆ, CNG ಗಾಡಿಗಳು. ಹಾಗಾಗಿ ಸ್ವಲ್ಪ ಈ ಪೆಟ್ರೋಲ್ ಬಂಕ್ ಅಲ್ಲೆಲ್ಲ ಬಂದ್ಬಿಟ್ಟು CNG ಬಂಕ್ ಅಲ್ಲೆಲ್ಲ ಸ್ವಲ್ಪ ರಶ್ ಜಾಸ್ತಿ ಆಗ್ಬಿಟ್ಟಿದೆ. LPG ಸಿಗ್ತಾ ಇದೆ ಇವಾಗ, ಅಷ್ಟು ರಶ್ ಇಲ್ಲ. ಮುಂಚೆ ಎಲ್ಲ ರಶ್ ಇತ್ತು, ನೀವು ನೋಡಿರ್ತೀರಾ. ಅವಾಗೆಲ್ಲ ಟೋಕನ್ ಬೇಸ್ ಮೇಲೆ ಟೋಕನ್ ಬೇಸ್ ಮೇಲೆ ಮತ್ತೆ ಲಿಮಿಟೆಡ್ ಆಗಿ ಕೊಡ್ತಾ ಇದ್ರು. ಅವ್ರಿಗೆಲ್ಲ ಒಂದ್ ಸ್ವಲ್ಪ ಅವಾಗ ಪ್ರಾಬ್ಲಮ್ ಇತ್ತು. ಇವಾಗ ಏನ್ ಮಾಡ್ಬಿಟ್ಟಿದಾರೆ ಅಂತಂದ್ರೆ LPG ರೇಟ್ ಜಾಸ್ತಿ ಮಾಡ್ಬಿಟ್ಟಿದಾರೆ. ಹಾಗೆ ಒಂದ್ ಸ್ವಲ್ಪ ಹಂಗೆ ಹೊಡ್ತಾ ಏನಾದ್ರೂ ಇದ್ದೇ ಇರುತ್ತೆ ನಮ್ಮ ಆಟೋ ಫೀಲ್ಡ್ ಅಂದ್ರೆ. ಹೆಂಗಿದೆ ಬಿಸ್ನೆಸ್? ಹೆಂಗಿದೆ, ಹೆಂಗ್ ಕತೆ? ಬಿಸ್ನೆಸ್ ಮಾಡಿದ್ರೆ ಇದೆ, ಇಲ್ಲ ಮಾಡಿಲ್ಲ ಅಂದ್ರೆ ಇಲ್ಲ. ಸ್ವಲ್ಪ ಟಫ್ ಇದೆ ನಾವು ಕಂಪೇರ್ ಮಾಡ್ಕೊಂಡ್ರೆ. ಯಾಕಂದ್ರೆ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ. ಅದೆಲ್ಲ ಇರೋದು ವಾರಲ್ಲಿ ನಡೀತಾ ಇದೆ, ಅದರಿಂದ ನಿಮ್ಗೆ ತುಂಬಾ ಸಮಸ್ಯೆ ಆಗ್ತಿದೆ. LPG ಅವ್ರಿಗೆ ಜಾಸ್ತಿ ಸಮಸ್ಯೆ ಇದೆ. CNG ಅವ್ರಿಗೆ ಸ್ವಲ್ಪ ಬಂದ್ಬಿಟ್ಟು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ CNG ಕೂಡ ಹೊರಗಡೆಯಿಂದಾನೆ, ಹೊರದೇಶದಿಂದಾನೆ ಬರೋದು. ಬಟ್ ಇಲ್ಲಿ ಪ್ರೋಸೆಸ್ ಮಾಡ್ತಾರಲ್ವಾ, ಹಾಗಾಗಿ CNG ಏನ್ ಹೊಡ್ತಾ ಏನಿಲ್ಲ ಅಷ್ಟು. ಓಕೆ, ನನಗೇನು ಸಮಸ್ಯೆ ಆಗ್ತಿಲ್ಲ. ಯಾಕಂದ್ರೆ ನಮ್ಮ ಮನೆಗೆ ಹೋಗೋ ರೋಡಲ್ಲೇ 2 ಬಂಕ್ ಇದೆ. ಹಂಗಾಗಿ ನನಗೇನಿಲ್ಲ. ಬೇರೆಯವ್ರಿಗೆಲ್ಲರಿಗೂ ಸಮಸ್ಯೆ ಆಗ್ತಿದೆ ಬೆಂಗಳೂರಲ್ಲಿ. LPG ಅವ್ರಿಗಂತೂ ತುಂಬಾ ಸಮಸ್ಯೆ ಇದೆ. ಹಾಗಾಗಿ ಈಗ ಆಟೋ ರಿಕ್ಷಾ ಕೂಡ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ರೀಸನ್ ಬಂದು ಇವಾಗ LPG ಗಾಡಿಗಳು ಯಾರೆಲ್ಲ ಇಟ್ಕೊಂಡಿದ್ರು ಅವ್ರು ಬಂದು ಈಗ CNG ಗಾಡಿಗಳನ್ನ ತಗೊಂತಾ ಇದಾರೆ. ಕೆಲವೊಬ್ರು ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಮಾಡ್ಕೊಂತ ಇದಾರೆ. ಅಂದ್ರೆ ಯಾವ್ದು ಬೆಸ್ಟ್ ಅಂತ ನಿಮ್ ಪ್ರಕಾರ? ಇವಾಗ ನೋಡಿ, LPG ಸಮಸ್ಯೆ ಬಂದ್ಬಿಟ್ಟು LPG ಗಾಡಿಗಳು ತುಂಬಾ ಸೇಲ್ ಮಾಡ್ಬಿಟ್ಟು CNG ಗಾಡಿಗೂ ಆಮೇಲೆ EV ಗಾಡಿಗೂ ಶಿಫ್ಟ್ ಆಗ್ತಾವ್ರೆ. ಇದ್ರಲ್ಲಿ ಯಾವ್ದು ಬೆಟರ್? ಅಂದ್ರೆ CNG ಬೆಟ್ರಾ ಇಲ್ಲ EV ಬೆಟ್ರಾ? ನನಗೆ ಕೇಳೋದಾದ್ರೆ EV ಬೆಸ್ಟ್ ಆಪ್ಷನ್. EV ಬೆಸ್ಟ್ ಆಗಿದೆ. ಅಲ್ಲಿ ಪ್ರಾಬ್ಲಮ್ ಏನಪ್ಪಾ ಆಗುತ್ತೆ ಅಂತ ಅಂದ್ರೆ EV ಗಾಡಿನಲ್ಲಿ ಎಲ್ಲರಿಗೂ ಚಾರ್ಜಿಂಗ್ ಸೌಲಭ್ಯ ಇರೋದಿಲ್ಲ. ಕೆಲವೊಂದು ಕಂಪನಿಗಳಿದಾವೆ, ನೀವು 15 ನಿಮಿಷಕ್ಕೆಲ್ಲ ಚಾರ್ಜಿಂಗ್ ಮಾಡ್ಕೋಬಹುದು. ಅದ್ರಲ್ಲಾದ್ರೆ ನೀವು ಬಟ್ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಾರ್ಮಲ್ ಆಗಿ ಬಂದ್ಬಿಟ್ಟು ನಿಮ್ಗೆ ಬೇರೆ ಆಪ್ಷನ್ ಇಲ್ಲ. ನನಗೆ ಇವಾಗ ಎಲ್ಲೋ ಮನೆ ಇರುತ್ತೆ. ಬೆಂಗಳೂರಲ್ಲಿ ಎಲ್ಲರಿಗೂ ಸ್ವಂತ ಮನೆ ಇರಲ್ವಲ್ಲ. ಎಲ್ಲೋ ಮನೆ ಇಟ್ಕೊಂಡು ನಾನು ಗಾಡಿನ ಇಲ್ಲಿ ನಿಲ್ಸ್ಬಿಟ್ಟು ಹೋಗ್ತೀನಿ ಅಂತಂದ್ರೆ ಅಂತವ್ರಿಗೆ ಇಲ್ಲಿ ಚಾರ್ಜಿಂಗ್ ಮಾಡೋ ಸೌಲಭ್ಯ ಇರೋದಿಲ್ಲ. ಯಾಕಂದ್ರೆ ಮಿನಿಮಮ್ ಎಲೆಕ್ಟ್ರಿಕಲ್ ಗಾಡಿ ಚಾರ್ಜ್ ಆಗ್ಬೇಕು ಅಂದ್ರೆ ಒಂದು 5 ಅವರ್ ಆದ್ರೂ ಟೈಮ್ ಬೇಕಾಗುತ್ತೆ. ಹಾಗಾಗಿ ಮನೆ ಸ್ವಂತವಾಗಿದ್ರೆ, ಸ್ವಂತ ಮನೆ ಇತ್ತು ಅಂತಂದ್ರೆ, ಜಸ್ಟ್ ನಾನು ದುಡ್ಕೊಂತೀನಿ ಅಂತಂದ್ರೆ ಅಂತವ್ರಿಗೆ ಎಲೆಕ್ಟ್ರಿಕಲ್ ಗಾಡಿ ಬೆಸ್ಟ್ ಇದೆ. ಒಂದ್ ದಿವಸಕ್ಕೆ ಅಮ್ಮಮ್ಮ ಅಂತ 80 ಇಂದ 100 ರೂಪಾಯಿ ಒಳಗಡೆನೆ ನೀವು ಗಾಡಿನ ಮೇಂಟೈನ್ ಮಾಡ್ಕೋಬಹುದು. ಇವಾಗ ನನಗೆ ಒಂದ್ ದಿವಸಕ್ಕೆ ನಾನು 2000 ನಾನು ಅರ್ನಿಂಗ್ ಮಾಡಿದ್ರೆ ಮಿನಿಮಮ್ ಅಂದ್ರೆ 300-320 ರೂಪಾಯಿ ಅಷ್ಟು ನನಗೆ ಗ್ಯಾಸ್ CNG ಖರ್ಚು ಆಗ್ತಾ ಇದೆ. LPG ಅವ್ರದ್ದೆಲ್ಲ ಬಂದ್ಬಿಟ್ಟು ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಫುಲ್ ಟ್ಯಾಂಕ್ LPG ಮುಂಚೆಲ್ಲ ಯಾರೆಲ್ಲ LPG ಹಾಕ್ಸೋರು ಅವ್ರ ಗಾಡಿಗೆ ಫುಲ್ ಟ್ಯಾಂಕ್ 1000-1200 ರೂಪಾಯಿಗೆಲ್ಲ ಆಗೋಗೋದು. ಇವಾಗ 2000 ರೂಪಾಯಿ ಆದ್ರೂ ಫುಲ್ ಟ್ಯಾಂಕ್ ಆಗ್ತಾ ಇಲ್ಲ. ಯಾಕಂದ್ರೆ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಒಂದ್ ಸ್ವಲ್ಪ ಹೊಡ್ತಾ. ಆಮೇಲೆ ಎಕ್ಸ್ಪೆನ್ಸ್ ಪ್ರಕಾರ ಬಂದ್ರೆ ಯಾವ್ದು ಬೆಸ್ಟ್? ಅಂದ್ರೆ ನಿಮ್ಗೆ CNG ಗಾಡಿ ಎಕ್ಸ್ಪೆನ್ಸ್ ಜಾಸ್ತಿ ಬರುತ್ತಾ? ಸರ್ವಿಸ್ ಕಾಸ್ಟ್ ಆಗ್ಲಿ ಈ ತರ EV ಗಾಡಿಗಳು ಇವಾಗೆಲ್ಲ ತುಂಬಾ ಹಲ್ಚಲ್ ಮಾಡ್ತಾರೆ ನೋಡಿ. ಮುಂಚೆ ಹಂಗೇಳಕ್ಕಾಗಲ್ಲ. ಮುಂಚೆ ಸೀಮೆಣ್ಣೆ ಗಾಡಿಗಳಿದ್ವು, ಆಮೇಲೆ ಗ್ಯಾಸ್ ಗಾಡಿ ಅಂತ LPG ಗಾಡಿ ಬಂತು. ಇವಾಗ CNG ಗಾಡಿ ಇದೆ. ಸೊ ಇನ್ನು ಯಾರು ತಗೊಂಡ್ರು ಕೂಡ CNG ಗಾಡಿ ಬೆಟರ್ ಆಗಿರುತ್ತೆ. ಅವ್ರಿಗೆ ತುಂಬಾ ಸೌಲಭ್ಯಗಳಿದ್ರೆ, ಸ್ವಂತ ಮನೆ ಆಗಿದ್ರೆ ಅಂತವ್ರು EV ಗಾಡಿಗೆ ಹೋದ್ರೆ ಬೆಟರ್ ಆಗಿರುತ್ತೆ. ಇವಾಗ ನನಗೆ 12,000 ರೂಪಾಯಿ ಮಿನಿಮಮ್ ಏನ್ ಮಾಡಿದ್ರು ಹೆಂಗೆ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ ತಿಂಗಳಿಗೆ 12,000 ರೂಪಾಯಿ ಬೇಕು ಈ ಗಾಡಿಗೆ ನನಗೆ ಗ್ಯಾಸ್ಗಂತ. ಅದೇ ನೀವು EV ಗಾಡಿಗೆ ಹೋದ್ರೆ ಒಂದು 3,000 ಇಂದ 5,000 ಒಳಗಡೆನೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಅಲ್ಲಿಗೆ ಎಷ್ಟು ಒಂದು 7,000 ರೂಪಾಯಿ ಅಷ್ಟು ಸೇವಿಂಗ್ ಆಗುತ್ತೆ. ಅದೇ ದುಡ್ಡನ್ನ ಬೇಕಾದ್ರೆ ನೀವು EMI ಏನೋ ಮಾಡ್ಕೊಂಡು ಹೋದ್ರೆ. ಸೊ ಅಂದ್ರೆ ಫ್ಯೂಚರ್ ಹೆಂಗ್ ಬೆಳೀತಾ ಇದೆ. ಮಾಮೂಲಾಗೆ ಇವಾಗ ಒಂದ್ ಫುಲ್ ಟ್ಯಾಂಕ್ ಮಾಡ್ಸಿದ್ರೆ ಎಷ್ಟು ಬರುತ್ತೆ ಮೈಲೇಜ್? ಅಂದ್ರೆ ಸಿಟಿಯಲ್ಲಿ ಎಷ್ಟು ಬರುತ್ತೆ? ಔಟ್ ಸೈಡ್ ತಗೊಂಡು ಹೋಗ್ತೀರಾ? ಔಟ್ ಸೈಡ್ ಎಲ್ಲೂ ತಗೊಂಡ್ ಹೋಗಲ್ಲ. ಅಲೋ ಇಲ್ಲ ಅಂತ ಅಲೋ ಇಲ್ಲ, ಪರ್ಮಿಟ್ ಬರ್ತಾರೆ. ಪರ್ಮಿಟ್ ಕೆಲವೊಬ್ರು ಹೋಗ್ತಾರೆ, ಅದು ಹೋಗದೆ ಇರೋದು ಒಳ್ಳೇದು.
ಒಂದೊಂದ್ಸತಿ ಎಲ್ಲಾದ್ರೂ ಹೋದಾಗ ಪರ್ಮಿಟ್ ಇಶ್ಯೂ ಆಗಿ RTO ದಲ್ಲಿ ಹಿಡಿತಾರೆ. ಹೌದು. RTO ದಲ್ಲಿ ಹಿಡಿದ್ರೆ ನಿಮ್ಗೆ ಅದ್ 5,000 ರೂಪಾಯಿ ಪೆನಾಲ್ಟಿ ಬೀಳುತ್ತೆ, ಬ್ಲಾಕ್ ಲಿಸ್ಟ್ ಆಗ್ತಾರೆ. ಅದನ್ನ ಕ್ಲಿಯರ್ ಮಾಡಕ್ಕೆ RTO ಹೋಗ್ಬೇಕು, ಅಲ್ಲಿಂದ ಮತ್ತೆ ಬಂದು ಇಲ್ಲಿ ಸಮಸ್ಯೆ ಇರ್ತವೆ. ಅದೆಲ್ಲ ಇದೆ. ಸೊ ಮೈಲೇಜ್ ವಿಷಯಕ್ಕೆ ಬಂದ್ರೆ ಎಷ್ಟು ಬರುತ್ತೆ ಮೈಲೇಜ್ ಸಿಟಿ? ಬ್ರದರ್, ಇವಾಗ ಬರ್ತಿರೋ ಹೊಸ ಗಾಡಿಗಳಿಗೆಲ್ಲ ಬಂದು 40-45 ಅಂತ ಕೇಳ್ಪಟ್ಟೆ. ಯಾಕಂದ್ರೆ ನನ್ ಕಡೆಯಿಂದ ಸುಮಾರು ಜನ ಗಾಡಿ ತಗೊಂತಾರೆ. ನನ್ ಕಸ್ಟಮರ್ ಯಾರಿದ್ದಾರೆ, ನಾನು ಆಟೋ ಕೊಡಿಸ್ತೀನಿ. ಸೊ ನನ್ ಕಡೆಯಿಂದ ಯಾರೆಲ್ಲ ಗಾಡಿ ತಗೊಂಡಿದ್ದಾರೆ ಅವ್ರಿಗೆ ನನ್ಗೆ ವಿಚಾರಿಸಿದಾಗ ಅವ್ರು ಹೇಳಿದ್ದು ಒಂದು 40-45 ವರೆಗೂ ಬರ್ತಿದೆ. ಇವಾಗ ಬರ್ತಿರೋದು OBD2B ನಾನು ಹೇಳ್ತಿರೋದು ಬಜಾಜ್ ಗಾಡಿ ಬಗ್ಗೆ. ಹಳೆ ಗಾಡಿಗಳು ಇವಾಗ ನಂದು ಇದು ಬಂದ್ಬಿಟ್ಟು 23 ಮಾಡಲು ಹಳೆ ಗಾಡಿ. ಇದು ನನಗೆ 30-35 ಒಳಗೆ ಸಿಗ್ತಿದೆ. ಅಂದ್ರೆ ನಾನು ಸ್ವಲ್ಪ ಎಳೆದು ಗಾಡಿ ಓಡಿಸೋದು, ಸ್ವಲ್ಪ ರ್ಯಾಶ್ ಅನ್ನೋದಕ್ಕಿಂತನೂ ಸ್ವಲ್ಪ ನಾನು ಗಾಡಿನ ಎಳೆದು ಓಡಿಸ್ತೀನಿ. ಸ್ವಲ್ಪ ಮಜಾ ಬರ್ಬೇಕು ಗಾಡಿ ಓಡಿಸ್ಬೇಕಾದ್ರೆ. ಅದಕ್ಕೆ ಒಂದ್ ಸ್ವಲ್ಪ ಮೈಲೇಜ್ ನನ್ ಕಮ್ಮಿನೇ ಹೋಗೋದು, ಸುಯಿ ಅಂತ ಹೋಗೋದು, ಅಲ್ಲೊಂದು ಬ್ರೇಕ್ ಹೊಡಿಯೋದು, ಆ ತರ ಎಲ್ಲ ಮಾಡಿದಾಗ ಒಂದ್ ಸ್ವಲ್ಪ ಒಂದು ಆಟೋನ ಒಂದು ಸರ್ವಿಸ್ ಶೋರೂಮ್ ಬಿಟ್ರೆ ಆಯ್ತಾ, ಗ್ಯಾರೇಜ್ಗೆ ಆಗಿರ್ಲಿ, ಶೋರೂಮ್ ಅಲ್ಲಿ ಎಷ್ಟು ಖರ್ಚು ಬರುತ್ತೆ, ಹೊರಗಡೆ ಎಷ್ಟು? ಲೋಕಲ್ ಗ್ಯಾರೇಜ್ ಅಲ್ಲಿ ನಾನು ಲೋಕಲ್ ಗ್ಯಾರೇಜ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಆ ಇಂಜಿನ್ ಅಲ್ಲಿ ಯಾವ್ದೇ ತರ ವರ್ಕ್ ಏನು ಕೈ ಹಾಕಿಲ್ಲ, ಸೆನ್ಸರ್ ಗಳಿಗಾಗ್ಲಿ ಏನಕ್ಕೂ ಹಾಕಿಲ್ಲ. ಜಸ್ಟ್ ಇಂಜಿನ್ ಆಯಿಲ್ ಚೇಂಜ್ ಮಾಡೋದಾಗಿರ್ಲಿ, ಡಾಲರ್ ಲಬ್ಬರು, ಈ ತರ ಬೂಟು, ಮತ್ತೆ ಏನಿದೆ ಬ್ರೇಕ್ ಶೂ, ಇವೆಲ್ಲ ನಾನು ಲೋಕಲ್ ಗ್ಯಾರೇಜ್ ಅಲ್ಲಿ ಮಾಡಿಸ್ಕೊಂತ ಇದ್ದೀನಿ. ಲೋಕಲ್ ಗ್ಯಾರೇಜ್ ಹೋಯ್ತು ಅಂತಂದ್ರೆ ನಿಮ್ಗೆ GST ಏನಿದೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಮೌಂಟ್. ನೀವು ಶೋರೂಮ್ ಗ್ಯಾರೇಜ್ ಹೋಯ್ತು ಅಂತಂದ್ರೆ ಜಸ್ಟ್ ಆಯಿಲ್ ಚೇಂಜ್ ಮಾಡಿಸ್ಕೊಂಡ್ ಬರ್ತೀನಿ ಅಂದ್ರೆ 1,700ರಿಂದ 2,000 ರೂಪಾಯಿವರೆಗೂ ಖರ್ಚು ಬರುತ್ತೆ. ಲೋಕಲ್ ಗ್ಯಾರೇಜ್ ಅಲ್ಲಿ ನನಗೆ ಈ ಗಾಡಿಗೆ ಪರ್ ನನ್ನ ಲೆಕ್ಕದಲ್ಲಿ ಒಂದು 1,100 ರೂಪಾಯಿ ಒಳಗಡೆ ಮುಗಿದೋಗುತ್ತೆ. ಆಲ್ಮೋಸ್ಟ್ ಒಂದು 700-800 ರೂಪಾಯಿ ಸೇವ್ ಆಗುತ್ತೆ. ಯಾಕಂದ್ರೆ ನನಗೆ ನಾನು 2010ಇಂದ ನಾನು ಆಟೋ ಫೀಲ್ಡ್ ಅಲ್ಲಿ ಇರೋದ್ರಿಂದಾಗಿ ಈ ಗಾಡಿನ ಯಾವ ತರ ಮೇಂಟೈನ್ ಮಾಡ್ತಾರೆ ಅನ್ನೋದು ಅನುಭವ ಇದೆ. ಹಾಗಾಗಿ ಮಾಡ್ತಾ ಇದೀನಿ. ಮೇನ್ ಆಗಿ ಏನಂತಂದ್ರೆ ಯಾರಾದ್ರೂ ಇವಾಗ ಹೊಸದಾಗಿ ಯಾರಾದ್ರೂ ಆಟೋ ತಗೊಂತಾ ಇದ್ರೆ ನಾನು ಅವ್ರಿಗೆ ರೆಕಮೆಂಡ್ ಮಾಡೋದು, ಬೆಟರ್ ನೀವು ಹೋಗ್ಬಿಟ್ಟು ಶೋರೂಮ್ ಗ್ಯಾರೇಜ್ ಅಲ್ಲೇನೆ ಸರ್ವಿಸ್ ಮಾಡಿಸ್ಕೊಂಡ್ರೆ ಗೊತ್ತಿಲ್ಲಲ್ಲ ಏನು ಅವ್ರಿಗೆ. ಯಾಕಂದ್ರೆ ಇವಾಗೆಲ್ಲ ತುಂಬಾ ಸೆನ್ಸರ್ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿದೆ ಅಲ್ವಾ. ಯಾರಾದ್ರೂ ಕೈ ಹಾಕಿ ಅದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ವಾರಂಟಿ ಎಲ್ಲೂ ಸಿಗಲ್ಲ. ಅದಕ್ಕೋಸ್ಕರ ಆಮೇಲೆ ಹೊಸದಾಗಿ ಬರೋಂತವ್ರಿಗೆ ಆಟೋ ತಗೊಂಡು ನಾನು ಫೀಲ್ಡ್ ಬರ್ತೀನಿ ನಮ್ಮಂತವ್ರಿಗೆ ಇವಾಗಿನ ಸಿಚುವೇಶನ್ ಅಲ್ಲಿ ಯಾವ ತರ ಇದೆ? ಟಫ್ ಇದೆ. ಬಟ್ ಏನಂತಂದ್ರೆ ಎಲ್ಲ ಅವ್ರ ಮೇಲೆ ಅವ್ರ ಕೆಪಾಸಿಟಿ ಇದ್ರೆ ಮಾಡ್ಬೋದು. ಸ್ವಲ್ಪ ಇದ್ರಲ್ಲಿ ಹೇಳ್ಬಿಟ್ರೆ ತುಂಬಾ ಜನ ಬೈಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸ್ವಲ್ಪ ಹಾರ್ಡ್ ಆಗಿ ಹೇಳ್ಬೇಕು ಅಂದ್ರೆ ಅವ್ನ್ ತಾಕತ್ತಿದ್ರೆ ಮಾಡ್ತಾನೆ, ಇಲ್ದೇ ಇರೋನು ಮಾರ್ಕೊಂಡು ಹೋಯ್ತಾನೆ ಅಷ್ಟೇ. ಆಮೇಲೆ ಒಂದು ಆಟೋ ತೊಗೊಳಕ್ಕೆ ನಿಮ್ಮ ಹತ್ರ ಏನೇನ್ ಇರ್ಬೇಕು? ಅಂದ್ರೆ DL ಈ ತರ ಆಟೋ ತಗೋಬೇಕು ಅಂತಂದ್ರೆ DL, ಬ್ಯಾಡ್ಜು, ಆಮೇಲೆ ರೆಂಟಲ್ ಅಗ್ರಿಮೆಂಟ್, BBMP ಲಿಮಿಟ್ ಅಲ್ಲಿ ರೆಂಟಲ್ ಅಗ್ರಿಮೆಂಟ್, ಕರೆಂಟ್ ಬಿಲ್ ಇರಬೇಕು, BBMP ಲಿಮಿಟ್ ಅಲ್ಲಿ ಇರ್ಬೇಕಾಗುತ್ತೆ. ಬ್ಯಾಡ್ಜ್ ಬಂದ್ಬಿಟ್ಟು ಪರ್ಮಿಟ್ ಗೋಸ್ಕರ ಬೇಕಾಗುತ್ತೆ, ಮತ್ತೆ 4 ವೀಲ್ DL ಗಾಡಿ ಓಡಿಸೋಕೋಸ್ಕರ. ಆಮೇಲೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನಂತಂದ್ರೆ ಆಧಾರ್ ಕಾರ್ಡ್ ಬಂದ್ಬಿಟ್ಟು ID ಪ್ರೂಫ್. ಆಧಾರ್ ಕಾರ್ಡ್ ಬಂದ್ಬಿಟ್ಟು ಇವಾಗ ಗಾಡಿಗೆ 2 ಲಕ್ಷಕ್ಕಿಂತ ಜಾಸ್ತಿ ಏನೋ ಇತ್ತು ಅಂದ್ರೆ ಪ್ಯಾನ್ ಕಾರ್ಡ್ ಸಬ್ಮಿಟ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಕೊಡ್ಬೇಕಾಗುತ್ತೆ. ಎಷ್ಟಾಗುತ್ತೆ ಇವಾಗ ಗಾಡಿ ತಗೊಂಡ್ರೆ ಇವಾಗ? ಬ್ರದರ್, ಇದು ಡಿಪೆಂಡ್ ಆನ್ ಡಿಮ್ಯಾಂಡ್ ಮೇಲೆ ಇರುತ್ತೆ. ಇಷ್ಟೇ ಅಂತ ಹೇಳಕ್ ಆಗಲ್ಲ. ನನ್ನ ಆಪರ್ಚುನಿಟಿ ಬ್ಲಾಗ್ ಚಾನಲ್ ಅಂತ ಇದೆ, ಅದ್ರಲ್ಲಿ ನೀವು ಬಂದು ಸರ್ಚ್ ಮಾಡಿ, ಅಲ್ಲಿ ನಂಬರ್ ಕೂಡ ಇದೆ. ಅಲ್ಲಿ ಹಾಯ್ ಅಂತ ಕಳ್ಸಿದ್ರೆ ವಾಟ್ಸಪ್ ಅಲ್ಲಿ ನಿಮ್ ಡೀಟೇಲ್ಸ್ ಬರುತ್ತೆ. ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇಲ್ಲ ಅಂತ ಪ್ರೈಸ್. ಇವತ್ತು ನಾನು ಒಂದು ಪ್ರೈಸ್ ಹೇಳಿರ್ತೀನಿ, ಒಂದ್ ವಾರ ಆದ್ಮೇಲೆ ಬೇರೆ ಪ್ರೈಸ್ ಇರುತ್ತೆ. ಅದಕ್ಕೋಸ್ಕರ ಸೊ ಒಂದೇ ಪ್ರೈಸ್ ಅಲ್ಲಿ ನಾವು ವೇರಿಯೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ಪ್ರೈಸ್ ನಾನು ಹೇಳ್ತಾ ಇಲ್ಲ. ಓಕೆ, ಓವರ್ ಆಲ್ ಆಗಿ ನಾವು ಈ ಫೀಲ್ಡ್ ಎಲ್ಲ ತಗೊಂಡು ಒಬ್ಬ ವ್ಯಕ್ತಿ ನಾನು ಆಟೋ ತಗೊಂಡು ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ಬೆಂಗಳೂರು ಜೀವನ ಮಾಡಬಹುದಾ ಅಂತ? ಮಾಡಬಹುದಾ, ಜೀವನ ಮಾಡ್ಬೋದು ಅಷ್ಟೇನೆ. ಜೀವನ ನೀವು ಸಾಗಿಸ್ಕೊಂಡು ಹೋಗ್ಬೋದು. ನೀವು ಆಟೋ ಫೀಲ್ಡ್ ಬಂದು ಆಟೋದಲ್ಲಿ ಏನೋ ದೊಡ್ಡದಾಗಿ ಕಿತ್ತು ಗುಡಿ ಹಾಕ್ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಕೇಳೋರ್ಗ ಒಂದ್ಸಲ ಅನ್ಸ್ಬೋದು. ಒಂದು ಟೈಮ್ ಇತ್ತು, ಒಂದು ಕಾಲ ಇತ್ತು, ಅವಾಗ ಮಾಡಿದ್ದಾರೆ ಚೆನ್ನಾಗಿ. ಇವತ್ತೊಂದ್ ದಿವಸದಲ್ಲಿ ಒಬ್ಬ ಆಟೋ ಡ್ರೈವರ್ ಆಗ್ಬಿಟ್ಟು ಯಾರು ಕೂಡ ಡಾಕ್ಟರ್ ಓದ್ಸಕ್ಕಾಗಲ್ಲ ಅವ್ರ ಮಕ್ಕಳನ್ನ, ಆಯ್ತಾ? ಅಂತ ಪರಿಸ್ಥಿತಿ ಇದೆ. ಜೀವನ ಮಾಡ್ಬೋದು, ಹೊಟ್ಟೆಪಾಡಿಗೇನು ಮೋಸ ಆಗಲ್ಲ ಅಷ್ಟಂತ ಹೇಳಬಲ್ಲೆ. ಆಮೇಲೆ ನಾನು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ಈ ಆಟೋ ಓಡಿಸ್ತಿರ್ತೀವಿ, ಕ್ಯಾಬ್ ಓಡಿಸ್ತಿರ್ತೀವಿ ಆಗ್ಲಿ, ಇದು ಫ್ಯೂಚರ್ ಹೆಂಗಿರುತ್ತೆ ಅಂತ. ಇದು ಯಾಕಂದ್ರೆ ಎಷ್ಟು ದಿನ ಓಡಿಸ್ತೀವಿ ಅಲ್ಲಿವರೆಗೂ ದುಡ್ಡು ಇರುತ್ತೆ, ಆಮೇಲೆ ಏನು ನಮ್ಗಿರಲ್ಲ. ಅದೇ ಅಷ್ಟೇನೆ, ನೀವೇ ಹೇಳ್ಬಿಟ್ರಲ್ಲ, ಅಲ್ಲೇ ಇದಲ್ಲ, ಎಷ್ಟ್ ದಿನ ಓಡಿಸ್ತೀವಿ ಅಲ್ಲಿ ಗಂಟ ಇರೋವರೆಗೂ ಓಡಿಸ್ಬೇಕು. ನಿಮ್ ಫ್ಯೂಚರ್ ಏನು ಅಂತ? ನಿಮ್ ಫ್ಯೂಚರ್ ನಾನು ಬೇರೆ ಬೇರೆ ಪ್ಲಾನ್ ಮಾಡ್ತಾ ಇದೀನಿ ಬ್ರದರ್. ಇದ್ರ ಮೇಲೆ ಡಿಪೆಂಡ್ ಆಗಕ್ಕೆ ಇರಕ್ಕಾಗಲ್ಲ. ಇದ್ರಲ್ಲಾದ್ರೆ ನಂಗೆ ಒಂದ್ ಸ್ವಲ್ಪ ಫ್ರೀಡಮ್ ಇದೆ, ಟೈಮ್ ಇರುತ್ತೆ ಆಟೋದಿಂದ. ಅದಕ್ಕೋಸ್ಕರ ನಾನು ಆಟೋ ಓಡಿಸ್ತಾ ಇದ್ದೀನಿ. ಬಟ್ ಏನಂತ ಅಂದ್ರೆ ಇದ್ರಲ್ಲೇ ನಾನು ಡಿಪೆಂಡ್ ಆಗಿರ್ತೀನಿ 100% ಅಂದ್ರೆ ತುಂಬಾ ಕಷ್ಟ ಇದೆ. ನಾನು ಸುಮಾರು ವಿಡಿಯೋಗಳಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು ಇಲಿ ಕೂಡ 5-6 ಬಿಲ ತೊಡುತ್ತೆ, ಆಯ್ತಾ? ಯಾಕೆ ಹೇಳಿ? ಒಂದ್ ಕಡೆ ಹಾವು ಏನಾದ್ರು ಬಂದ್ರೆ ಇನ್ನೊಂದ್ ಕಡೆ ಅದು ಓಡೋಗೋಕ್ಕೋಸ್ಕರ. ಅದೇ ತರ ನಮ್ ಲೈಫ್ ಅಲ್ಲಿ ಕೂಡ ಇದು ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆಗಿರ್ಬಾರ್ದು.
ನಮ್ಮನ್ನೇನು ಸೆಕ್ಯೂರ್ ಮಾಡ್ಕೊಂಡು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಇದನ್ನೆಲ್ಲ ಸೆಕ್ಯೂರ್ ಮಾಡ್ಕೊಂಡು ಒಂದ್ ಸ್ವಲ್ಪ ಅಮೌಂಟ್ ಉಳಿಸ್ಕೊಂಡು ಬ್ಯಾಡ್ದ ಚಟಗೆಲ್ಲ ಹೋಗ್ದೇನೆ ಸ್ವಲ್ಪ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ಕೊಂಡ್ರೆ ಹೆಂಗೋ ಫ್ಯಾಮಿಲಿ ಸಾಕ್ಬೋದು, ಸಾಗಿಸ್ಬೋದು. ದೊಡ್ಡದಾಗಿ ಏನೋ ನಮ್ಮ ಮಕ್ಕಳನ್ನ ಅದ್ ಮಾಡ್ಬಿಡ್ತೀವಿ, ಡಾಕ್ಟರ್ ಓದಿಸ್ಬಿಡ್ತೀವಿ ಅಂತಂದ್ರೆ ಆಗಲ್ಲ. ಇದು ನಾನು ತುಂಬಾ ನೋವಿಂದಾನೇ ಹೇಳ್ತಾ ಇದೀನಿ, ಒಂದು ಬೇಜಾರಿಂದ ಹೇಳ್ತಾ ಇದೀನಿ. ಇವತ್ತಿನ ದಿವಸದ ಸಿಚುವೇಶನ್ ಹಿಂಗಿದೆ. ಫೈನಲ್ ಆಗಿ ಏನಾದ್ರು ಒಂದು ಹೇಳ್ಬೇಕಂತ ಇಷ್ಟವಿದ್ರೆ ಏನ್ ಹೇಳಕ್ ಇಷ್ಟವಿದೆ? ಫೈನಲ್ ಆಗಿ ನಿಮಗ್ ಬೇರೆ ದಾರಿನೇ ಇಲ್ಲ, ನನ್ಗೆ ಬೇರೆ ಆಪರ್ಚುನಿಟಿನೇ ಇಲ್ಲ ಅಂತ ಅಂದ್ರೆ ಬನ್ನಿ, ಮಾಡಿ ಹೊಂಟೋಗ್ಬಿಡಿ ಹಂಗೆ ಕಣ್ಣು ಕಾಣ್ದಂಗೆ. ಸ್ವಲ್ಪ ದಿನ ಮಟ್ಟಿಗೆ ಅಷ್ಟೇ. ನೀವು ಯಾವ್ದ್ರಲ್ಲಾಗಿರ್ಲಿ, ಈಗ ಸ್ವಿಗ್ಗಿ ಝೊಮ್ಯಾಟೊ ಆಗಿರ್ಲಿ, ಫುಡ್ ಡೆಲಿವರಿ ಆಗಿರ್ಲಿ, ಕ್ಯಾಬ್ ಫೀಲ್ಡ್ ಆಗಿರ್ಲಿ, ಆಟೋ ಫೀಲ್ಡ್ ಆಗಿರ್ಲಿ, ಇವೆಲ್ಲ ಬಂದ್ಬಿಟ್ಟು ಸದ್ಯಕ್ಕೆ ಅಷ್ಟೇ ಟೆಂಪ್ರವರಿ. ನಾನು ಇದ್ರಲ್ಲೇ ಏನಾದ್ರು ಮಾಡ್ತೀನಿ ಅಂದ್ರೆ ಇಟ್ಸ್ ನಾಟ್ ಅ ಪಾಸಿಬಲ್. ಅದಕ್ಕೆ ನಾನು ಅವಾಗಿಂದಾನು ಒತ್ತಿ ಹೇಳ್ತಾ ಇದ್ದೀನಿ. ನಿಮ್ ಫ್ಯೂಚರ್ ಪ್ಲಾನ್ ಏನಿದೆ ಅಂದ್ರೆ ಈ ಆಟೋ ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕು ಅಂತಂದ್ರೆ ಏನ್ ಪ್ಲಾನ್ ಇದೆ? ನನ್ನ ಫ್ಯೂಚರ್ ಪ್ಲಾನ್ ಏನಂತಂದ್ರೆ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಮಾಡ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಅಡ್ವೆಂಚರ್ ಮಾಡ್ತಾ ಇದ್ದೀನಿ, ಹೊಸದಾಗಿ ಕಲಿತಾ ಇದ್ದೀನಿ, ಏನೆಲ್ಲ ಮಾಡಬಹುದು ಅಂತ ತಿಳ್ಕೊತಾ ಇದ್ದೀನಿ. ಅದೇ ತರ ಇದೆ, ನಡೀತಾ ಇದೆ. ಒಂದೇ ಅಲ್ಲಿ ಇಲ್ಲಿ ಕೈ ಆಡಿಸ್ತಾ ಇದೀವಿ. ಈಗೇನು ಹೇಳಿದ್ರಿ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಯೂಟ್ಯೂಬ್ ಅಲ್ಲಿ ಪ್ರಮೋಷನ್ ಎಲ್ಲ ಯಾವ ತರ ಮಾಡ್ತೀರಾ? ಎಷ್ಟು ಚಾರ್ಜ್ ಮಾಡ್ತೀರಾ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ನಮ್ಮ ಆಟೋ ಡ್ರೈವರ್ ಗಳಿಗೆಲ್ಲ ಪ್ರಮೋಷನ್ ಅಷ್ಟು ಬರಲ್ಲ. ರೀಸನ್ ಬಂದು ಕೆಲವೊಂದು ಕಂಪನಿ ಮಾತ್ರನೇ ಪ್ರಮೋಷನ್ ಕೊಡ್ತಾರೆ. ನಮ್ಗೆ ಆಟೋ ಡ್ರೈವರ್ ಗಳಿಗೆ ಏನ್ ಸಿಗ್ಬೇಕು ಪ್ರಮೋಷನ್ ಅಲ್ಲಿ ಅಮೌಂಟ್ ಅದು ಸಿಗೋದಿಲ್ಲ. ಆಯ್ತಾ, ಒಬ್ಬ ಮಾತಾಡ್ತಾನೆ ಬಾಯಿಗೆ ಬಂದಂಗೆ, ಏನಪ್ಪಾ 3,000 ಕೊಡ್ತೀನಿ ಮಾಡ್ತೀಯಾ ಅಂತಾರೆ. ಕೆಲವೊಬ್ರಿಗೆಲ್ಲ ಬಂದ್ಬಿಟ್ಟು 50,000 60,000. ಆಕ್ಚುಲಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಪ್ರಮೋಷನ್ ಇಂದಾನೆ ದುಡ್ಡಾಗೋದು. ಮಿಕ್ಕಿದ ಏನ್ ನೀವು ಅರ್ನಿಂಗ್ ಮಾನಿಟೈಸೇಷನ್ ಅಡ್ವರ್ಟೈಸ್ ಇಂದ ಬರುತ್ತೆ, ಅದು ಜಸ್ಟ್ ಬಂದ್ಬಿಟ್ಟು ನಿಮ್ಗೆ ಅದೇನ್ ಖರ್ಚಿದೆ ಸಣ್ಣ ಪುಟ್ಟ ಖರ್ಚಿಗೆ, ಇಂಟರ್ನೆಟ್ ಹಾಕ್ಸೋದು, ಏನೋ ಒಂದು ಗ್ಯಾಜೆಟ್ ತಗೊಂಡೋದು ಇಂಥದಕ್ಕೆ ಹೋಗುತ್ತೆ. ಆದ್ರೆ ಮೇನ್ ಆಗಿ ನಮ್ಗೆ ಅಮೌಂಟ್ ಆಗೋದು ಪ್ರಮೋಷನ್ ಅಲ್ಲಿ. ಆದ್ರೆ ನಮ್ಗೆ ಆಟೋ ಡ್ರೈವರ್ ಗಳಾಗಿರೋದ್ರಿಂದಾಗಿ ಪ್ರಮೋಷನ್ ಬರೋದಿಲ್ಲ ಅಷ್ಟು. ಯಾಕಂದ್ರೆ ಇವಾಗ ಬೆಳ್ದಿರೋ ಮರ, ಇವಾಗ ಬಜಾಜ್ ಕಂಪನಿ ಅವ್ನು ಕೊಡ್ತಾನೆ, ನಮ್ಗೆ ಕೊಡಲ್ಲ. ಅದು ಆಲ್ರೆಡಿ ಬೆಳೆದೋಗ್ಬಿಟ್ಟಿದೆ, ಅವ್ನು ಕೊಡೋದಿಲ್ಲ. ಯಾವ್ದೋ ಕೆಲವೊಂದು ಕಂಪನಿಗಳು ಇರ್ತವೆ, ಅವ್ರು ಕೊಡ್ತಾರೆ. ನಮ್ಗೆ ಓಕೆ ಚೆನ್ನಾಗಿದೆ ಅನ್ಸಿದ್ರೆ ನಾವು ಪ್ರಮೋಷನ್ಗೆ ಒಪ್ಕೋತೀವಿ, ಮಾಡ್ತೀವಿ. ಫ್ಯೂಚರ್ ಇದೆ, ಬ್ರೈಟ್ ಇದೆ ಅಂತ. ಯಾಕಂದ್ರೆ ನಾನು ಯಾವ ತರ ಕಷ್ಟ ಪಡ್ತೀನಿ ಅದೇ ತರ ಪ್ರತಿಯೊಬ್ಬ ಆಟೋ ಡ್ರೈವರ್ ಕೂಡ ಕಷ್ಟ ಪಡ್ತಿರ್ತಾರೆ. ಇವಾಗ ಅವನು ಹೊಟ್ಟೆ ಮೇಲೆ ಹೊಡೆದು ನಾನ್ ಬದುಕೋ ಸರಿ ಬರಲ್ಲ. ಅದಕ್ಕೋಸ್ಕರ ನಾನು ನೋಡ್ಕೊಂಡ್ ಮಾಡ್ತೀವಿ. ಆದ್ರೆ ನಮ್ಗೆ ಗ್ಯಾಂಬ್ಲಿಂಗ್ದು ಪ್ರಮೋಷನ್ ತುಂಬಾ ಬರುತ್ತೆ, ಆಯ್ತಾ, ಸಿಕ್ಕಾಬಡೆ ಬರುತ್ತೆ. ಯಾಕೆ ಹೇಳಿ, ಬೆಟ್ಟಿಂಗ್ ಆಪ್ ಗಳದ್ದು ಬರುತ್ತೆ. ಬಟ್ ನಾನು ಅದು ಮಾಡೋದಿಲ್ಲ, ಬೇಡ ಅಂತ ದುಡ್ಡು ತಿನ್ಕೊಂಡು ಏನ್ ಕೊಡ್ತಾರೆ ಅಂತ ಬರ್ತದೆ ಬ್ರದರ್. ಅದು ಪರ್ ವಿಡಿಯೋ 1 ನಿಮಿಷ ವಿಡಿಯೋಗೆನೆ 10,000 15,000 20,000 ಅಂತಾರೆ. ಅಂದ್ರೆ ಆಮೇಲೆ ಅವ್ರದ್ದು ಜಸ್ಟ್ ಲೋಗೋ ಹಾಕ್ಬಿಟ್ರೆ, ನಮ್ ಏನ್ ವಿಡಿಯೋ ಓಡ್ತಿರುತ್ತೆ ಆ ವಿಡಿಯೋದಲ್ಲೇನೆ ಜಸ್ಟ್ ಲೋಗೋ ಹಾಕಿದ್ರೆ ಸಾಕು 25,000 ಇಂದ 30,000 ಕೊಡ್ತೀವಿ ಅಂತಾರೆ. ಅದನ್ನ ಯಾವ್ದು ಮಾಡ್ತಾ ಇಲ್ಲ, ಇವಾಗ ಪ್ರೆಸೆಂಟ್ ಬರ್ತಾ ಇದೆ. ಅಂದ್ರೆ ನಿಮ್ಗೆ ಇಲ್ಲಿವರೆಗೂ ಪ್ರಮೋಷನ್ ಮಾಡಿರ್ತೀರಾ ನೀವು? ಹೈಯೆಸ್ಟ್ ಪೇಯ್ಡ್ ಪ್ರಮೋಷನ್ ಅಂದ್ರೆ ಎಷ್ಟು ಬಂದಿದೆ ನಿಮ್ಗೆ? ಹೈಯೆಸ್ಟ್ ಪೇಯ್ಡ್ ಪ್ರಮೋಷನ್ ಅಂದ್ರೆ 18,000 ರೂಪಾಯಿ ಬ್ರದರ್. 18,000 ರೂಪಾಯಿ ಅಷ್ಟೇ, ಅದಕ್ಕೆ ಮೇಲೆ ಹೋಗಿಲ್ಲ. ಇಲ್ಲ. ಎಷ್ಟು ಬರ್ತವೆ ನಿಮಗೆ ಪ್ರಮೋಷನ್? ಇಲ್ಲ ಬ್ರದರ್, ನಮ್ಗೆ 6 ತಿಂಗಳಿಗೆ ವರ್ಷಕ್ಕೆ 1-2 ಮಾಡಿದ್ರೆ ಜಾಸ್ತಿ. ಹೌದಾ? ತುಂಬಾ ಟಫ್ ಇದೆ ಬ್ರದರ್. ಇದ್ರಲ್ಲಿ ಇನ್ನೊಂದೇನಂತಂದ್ರೆ, ಈಗ ನಾವು ಯೂಟ್ಯೂಬ್ ಮಾಡೋದ್ಕಿಂತಾನು ಸದ್ಯಕ್ಕೆ ಮಾಡ್ತಾ ಇದೀನಿ, ನಮ್ಮ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಬಿಟ್ಟು ಆಕ್ಚುಲಿ ಈ ಯೂಟ್ಯೂಬ್ ಟೈಮ್ ಕೊಡ್ಬೇಕಂದ್ರೆ ಮಿನಿಮಮ್, ಮುಂಚೆ ಎಲ್ಲ ಬಂದ್ಬಿಟ್ಟು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಮುಂಚೆ ಯೂಟ್ಯೂಬ್ ಬಂದು ಒಂದು ಪಾರ್ಟ್ ಟೈಮ್ ಅಲ್ಲಿ ಹೆಂಗೋ ಮಾಡ್ಕೊಂಡು ಹೋಗ್ಬೋದಿತ್ತು. ಇವತ್ತಿನ ದಿವಸ ಯೂಟ್ಯೂಬ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಫುಲ್ ಟೈಮ್ ಆಗ್ಬಿಟ್ಟಿದೆ. ಯೂಟ್ಯೂಬ್ಗೆ ಮಿನಿಮಮ್ ಅಂದ್ರೆ ಒಂದ್ ದಿನಕ್ಕೆ 6 ಇಂದ 7 ಅವರ್ ಟೈಮ್ ಕೊಡ್ಬೇಕಾಗುತ್ತೆ. ಒಂದು ವಿಡಿಯೋ ಶೂಟ್ ಮಾಡಿ, ಎಡಿಟಿಂಗ್ ಮಾಡಿ, ಅದನ್ನ ಪ್ರೋಸೆಸ್ ಮಾಡಿ ನೀವು ಅಪ್ಲೋಡ್ ಮಾಡೋಷ್ಟರಲ್ಲಿ ಒಂದು 7-8 ಅವರ್ಸ್ ಆಗುತ್ತೆ. ಆದ್ರಿಂದ ನಮ್ಗೆ ನಾವು ಆಟೋ ಡ್ರೈವರ್ ಆಗಿದ್ದಕ್ಕೇನೆ ವ್ಯೂಸ್ ಬರೋದಿಲ್ಲ. ಅಮ್ಮವ ಅಂತಂದ್ರೆ 30 ಇಂದ 36 ರೂಪಾಯಿ ಬರುತ್ತೆ ಒಂದು ವಿಡಿಯೋದಿಂದ, ಆಯ್ತಾ. ನೀವು ಅದೇ ಒಂದು 2 ಅವರ್ 3 ಅವರ್ ಎಫರ್ಟ್ ಹಾಕ್ಬಿಟ್ರೆ ಇದ್ರಲ್ಲೇ ಒಂದು 500-600 ರೂಪಾಯಿ ಇದ್ರಲ್ಲೇ ದುಡ್ಡು ಬಿಡ್ತೀರಾ, ಅಲ್ಲೇ ದುಡ್ಡು ಆಗ್ಬಿಡುತ್ತೆ. ಎಷ್ಟು ಅರ್ನಿಂಗ್ ಮಾಡ್ತೀರಾ ಅಂತ? ಯಾವ್ದು ಆಟೋದಲ್ಲ, ಯೂಟ್ಯೂಬ್ ಅಲ್ಲಿ ನನಗೆ ಒಂದು 3,500 ಇಂದ 4,000 ರೂಪಾಯಿವರೆಗೂ ಬರುತ್ತೆ. ಅಷ್ಟೇ 2 ತಿಂಗಳು 3 ತಿಂಗಳಿಗೆ ಒಂದು ಪೇಮೆಂಟ್ ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 30,000 ನಿಯರ್ ಬೈ ಇಲ್ಲ 23,000 ಇದಾರೆ ಸಬ್ಸ್ಕ್ರೈಬರ್. 23,000 ಸಬ್ಸ್ಕ್ರೈಬರ್ ಅಷ್ಟೇ ಬ್ರದರ್. ನಾವು ಆಟೋ ಡ್ರೈವರ್ ಬ್ರದರ್, ನಮ್ಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ಇಲ್ಲಿ. ಸರ್ಕಾರದಿಂದ ಹಿಡಿದು ಜನಗಳಿಂದ ಹಿಡಿದು ಎಲ್ಲಾರು ನಾವು ಒಂಥರ ಅವ್ರ ಕಣ್ಣಿಗೆಲ್ಲ ಹೆಂಗೆ ಅಂತಂದ್ರೆ ಡಾಕುಗಳು ಕಾಣ್ದಂಗ್ ಕಾಣ್ತೀವಿ. ಇನ್ನೊಂದು ಕ್ವಶನ್ ಕೇಳಿದ್ವಿ, ಈ ಸರ್ಕಾರ ಅಂದಂಗೆ ಜ್ಞಾಪಕ ಬಂತು. ಇವಾಗ ನಿಮ್ಗೆ ಇಷ್ಟೊಂದು ಇಶ್ಯೂ ಬರ್ತಾಯ್ತಲ್ಲ, CNG ರೇಟ್ ಜಾಸ್ತಿ ಆಯ್ತು, ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, LPG ಜಾಸ್ತಿ ಆಯ್ತು. ಸರ್ಕಾರ ಕಡೆಯಿಂದ ನಿಮ್ಗೆ ಏನಾದ್ರು ಸಿಗುತ್ತಾ? ಏನು ಸಿಗ್ತಾ ಇಲ್ಲ. ಏನ್ ಸಿಗ್ತಾ ಇದೆ ನೀವ್ ಹೇಳಿ. ನಿಮ್ಗೆ ಏನಾದ್ರು ನೀವು ಜನಗಳಿಗೆ ಗೊತ್ತಿರತ್ತೆ ಏನ್ ಸಿಕ್ಕಿದೆ, ಏನು ಸಿಗ್ತಾ ಇಲ್ಲ. ಯಾವ್ದು ಅನೌನ್ಸ್ಮೆಂಟ್ ಅಂದ್ರೆ ನಾವೇನು ಕೇಳಿಲ್ಲ.
ಏನು ಬರ್ತಾ ಇಲ್ಲ. ಎಲ್ಲರೂ ಇಲ್ಲಿ ಬಾಯಿ ಬಡ್ಕೊಂಡು ಹೋಗೋದು ಆಯ್ತು. ಮತ್ತೆ ಇಲ್ಲಿ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಸಪೋರ್ಟಿವ್ ಇಲ್ಲ, ನಮ್ಮ ಆಟೋ ಡ್ರೈವ್ ಫೀಲ್ಡ್ ಅಲ್ಲೇನೆ ಅವ್ರವರಾಗಿ ಸಪೋರ್ಟಿವ್ ಇಲ್ಲ. ಯಾಕಂದ್ರೆ ಗಲ್ಲಿ ರೋಡ್ಗೆ ಒಂದೊಂದು ಸಂಘಟನೆ ಉಟ್ಕೊಂಡಿದೆ. ಹಾಗಾಗಿ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಎಲ್ಲ ಫೇಸ್ಬುಕ್ ಅಲ್ಲೇನೆ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಸೀಮಿತವಾಗಿದೆ. ಅದಕ್ಕೋಸ್ಕರ ನೋಡಿ ಬೇಜಾರಾಗ್ಬಿಟ್ಟು ನಮ್ ಡ್ರೈವರ್ಗಳು ಇವ್ರದೆಲ್ಲ ಹಣೆ ಬರ ಇಷ್ಟೇನೆ ಅಂತ ಅನ್ಬಿಟ್ಟು ಏನೇ ಆದ್ರೂ ನಮ್ ಪಾಡಾಯ್ತು, ನಮ್ ಇಷ್ಟ ಆಯ್ತು, ಏನಾಯ್ತು ಅದೊಂದು ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಹಿಂಗೆ ಜೀವನ ಸಾಗಿಸ್ತಾ ಇದ್ದಾರೆ.